ಇನ್ನೀ ಮನೆಯಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾವು 3 ಜನ ಇಲ್ಲಿಂದ ಹೊರಟು ಬಿಡೋಣ. ಅಣ್ಣ ಅಣ್ಣ ಏನಣ್ಣ ಮಾತಾಡ್ತಿದ್ಯಾ ಅಣ್ಣ? ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡ ಅಣ್ಣ. ಕೋದಂಡ, ಕೈ ಮುಗಿದು ಬೇಡ್ಕೋತಾ ಇದ್ದೀನಪ್ಪ, ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡಬೇಡ ಪ್ಲೀಸ್. ಇನ್ನು ಯಾರ ಜೊತೆನೂ ಮಾತಾಡ್ತಾ ಇದ್ರು ಪರವಾಗಿಲ್ಲ, ದಯವಿಟ್ಟು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ ಕಣೋ, ಪ್ಲೀಸ್ ಕಣೋ. ಕೋದಂಡ, ನಾನು ನಿನ್ನ ಹೆತ್ತ ತಾಯಿ ಕಣೋ, ನನ್ಗೊಂದು ಮಾತಾಡೋ ಅಧಿಕಾರ ಇಲ್ವೇನೋ? ಆಯ್ತಪ್ಪ, ಆಯ್ತು. ಇಲ್ಲಡು, ನೀನ್ ಯಾರ ಜೊತೆನೂ ಮಾತಾಡ್ಬೇಡ, ಆದ್ರೆ ಈ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ, ಆಯ್ತಾ? ಕೋದಂಡ, ಒಂದು ಸತ್ಯವಾದ ಮಾತು ಹೇಳ್ತೀನಿ ಕಣೋ, ನೀನಿಲ್ಲಿ ಮನೇಲಿರೋ ತನಕ ಇದು ಮನೆ, ಇಲ್ದಿದ್ರೆ ಇದು ಸ್ಮಶಾನ ಕಣೋ, ಸ್ಮಶಾನ. ನೀನು ಮನೆ ಬಿಟ್ಟು ಹೋಗಿ ದಯವಿಟ್ಟು ಮನೇನ ಸ್ಮಶಾನ ಮಾಡಬೇಡ ಕಣೋ, ಮಾಡಬೇಡ. ಮಾಯಾ, ಇನ್ನು ಏನ್ ನೋಡ್ತಾ ಇದ್ಯಾ? ಬಾ. ನಮಗೆ ಈ ವಯಸ್ಸಿನಲ್ಲಿ ತುಂಬಾ ನೋವು ಕೊಡ್ತಾ ಇದೆ ಕಣೋ, ಬೇಡ ಕಣೋ, ಬೇಡ ಬೇಡ ಕಣೋ. ನಾನು ಅಯ್ಯೋ, ನಿನಗೆ ಮೋಸ ಮಾಡ್ತೀವೇನೋ ನಾವು. ನೋಡು, ನಿನ್ನ ಅಕ್ಕ, ತಂಗಿ, ಭಾವ, ತಮ್ಮ ಎಲ್ಲಾರನ್ನು ಬಿಟ್ಟು, ಅಯ್ಯೋ ಇದು ನಿನ್ ಮನೆ ಕಣೋ, ನಿನ್ ಮನೆ. ಏನೋ ಬಾಯ್ ತಪ್ಪಿ ಒಂದ್ ಮಾತಾಡಿದ್ವಿ ಕಣೋ. ನೋಡು, ಅದೇನಿದ್ರು ಕೂತ್ ಬಗ್ಗೆ ಹೆಸ್ಕೊಡೋಣ. ಏನಪ್ಪ ಕೋದಂಡ, ಕೋಪದಲ್ಲಿ ಹೀಗೆಲ್ಲ ನಿರ್ಧಾರ ತಗೋಬೇಡ ಕಣೋ. ಯಾಕೋ ಹೀಗೆ ಮಾಡ್ತಿದ್ಯಾ? ಹೋಗ್ಬೇಡ ಕೋದಂಡ, ಕಣೋ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅದೇನಿದ್ರು ಒಳಗಡೆ ಕೂತ್ಕೊಂಡು ಮಾತಾಡೋಣ, ನಡಿಯೋ. ಕೋಪದಲ್ಲಿ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತೇನೋ. ನನ್ ಮಾತ್ ಕೇಳಪ್ಪ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಾನು ಯಾರ ಮಾತು ಕೇಳೋ ಮೂಡಲಿಲ್ಲ. ಕೋದಂಡ, ನಾವ್ ಯಾರು ಅಲ್ಲ ಕಣೋ, ಹೆತ್ತ ತಂದೆ ತಾಯಿ. ಮದುವೆ ಆಗಿದ್ ಮೊದಲನೇ ದಿನನೇ ನಮ್ಮ ಮನೇಲಿ ಈ ರೀತಿ ಎಲ್ಲ ಆದ್ರೆ ನಮ್ ಜನ ನೋಡ್ಲಾಗೋದಿಲ್ವೇನೋ? ಈ ವಯಸ್ಸಲ್ಲಿ ನಿನ್ನ ಅಪ್ಪ ಅಮ್ಮನಿಗೆ ಇದೆಲ್ಲ ಬೇಕಾಗಿದೆಯೇನೋ? ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ನಾನು ಚಪ್ಪಲಿ ಕೂಡ ಬಿಡಲ್ಲ. ನಾನು ಅಂಥದ್ರಲ್ಲಿ ನನಗೆ ಮೋಸ ಮಾಡಿರೋ ಮಧ್ಯ ನಾನು ಹೇಗೆ ಜೀವನ ಮಾಡ್ಲಿ? ಇಲ್ಲ ಅಣ್ಣ, ನಾನಂತೂ ನಿನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ ಅಣ್ಣ. ಬಿಡು ಕೃಷ್ಣ. ಅಣ್ಣ, ನೀನ್ ಹೋಗೋದಾದ್ರೆ ನನ್ನನ್ನು ನಿಮ್ ಜೊತೆ ಕರ್ಕೊಂಡೋಗೋಣ. ಗಿರಿ ಬಿಡು. ಅಣ್ಣ, ದಯವಿಟ್ಟು ಹೋಗ್ಬೇಡ ಅಣ್ಣ. ಅಣ್ಣ, ನೀನಿಲ್ಲ ಅಂದ್ರೆ ನಾವು ಈ ಮನೇಲಿ ಇರಲ್ಲ ಅಣ್ಣ. ಅಣ್ಣ, ನೀನ್ ಹೋದ್ರೆ ನಿಮ್ ಜೊತೆ ನಾವು ಬರ್ತೀವಣ್ಣ. ಅಣ್ಣ, ನಾವ್ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಇದೀವಿ, ಈಗ ನನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀರಾ? ಮಕ್ಕಳ ಮಾತಾದ್ರು ನಾನು ಕೇಳಿ. ಯಾರ ಮಾತು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ನನ್ನ ಬಿಡಿ. ನಿಂತ್ಕೋ. ನಮ್ದಾಗಿಸ್ಕೋಬೇಕು ಅಂತ ಇಷ್ಟು ದಿನ ಎಷ್ಟೆಲ್ಲ ಕಷ್ಟಪಟ್ವಿ. ಈಗ ಇನ್ನೇನು ಫಲ ಸಿಗೋ ಟೈಮಲ್ಲಿ ಹೀಗಾಗ್ತಿದ್ಯಲ್ಲ. ಅಯ್ಯೋ, ಎಲ್ಲೋ ಹೋಗ್ತಾ ಇದ್ಯಾ? ನೀನ್ ಈ ಮನೆ ಬಿಟ್ಟು ಹೋಗೋದಾದ್ರೆ ನನ್ ದಾಟ್ ಬಿಟ್ಟು ಹೋಗ್ಬೇಕು. ಹಾಗೇನಾದ್ರೂ ಹೋದ್ರೆ ಪಾಲ್ಗೆ ನಿಮ್ಮಮ್ಮ ಸತ್ಲು ಅಂತ ತಿಳ್ಕೊ. ಅಮ್ಮ, ಯಾಕ ಮಾತ್ರ ಮಾತಾಡ್ತಿದ್ಯಾ? ಬಿಡ್ತವನಮ್ಮ. ಇಲ್ಲ ಕಣೋ, ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ಇವನ್ ಪಾಲ್ಗೆ ಹೆತ್ತ ತಾಯಿನ ಇಲ್ಲ ಇವನ್ ಕೋಪನ ಅಂತ ಇವತ್ತೇ ಗೊತ್ತಾಗ್ಬೇಕು. ಇವರೆಲ್ಲರ ನಾಟಕ ಇದ್ದಿದ್ದೆ. ಇದಕ್ಕೆಲ್ಲ ಮರಳಾಗಿ ನಾನು ಯಾವ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಯಿಸಬಾರ್ದು.
ಕೋದಂಡ ಅಮ್ಮನ್ ಮಾತ್ ಮೀರಿ ಅಮ್ಮನ ದಾಟ್ಕೊಂಡು ಹೋಗ್ಬಿಡ ಕಣೋ. ಅಣ್ಣ ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಣ್ಣ, ದಯವಿಟ್ಟು ಮುಂದೆ ಮಾತ್ರ ಕಾಲಿಡ್ಬೇಡ ಅಣ್ಣ. ಅಣ್ಣ ಅಣ್ಣ ಕೋದಂಡ, ನಾನು ನಿನ್ನ ತಂದೆ ಆದರೂ ನಿನ್ನ ಕಾಲಿಗೆ ಬಿದ್ದು ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳೋ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಕಣೋ. ಅಮ್ಮ, ನಾನೇನಾದ್ರೂ ಮಾತಾಡ್ಲಾ? ಅಯ್ಯೋ ಬಿಡ 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 ಬಿಡ, ಏನು ಮಾತಾಡ್ಬೇಡ, ಅದೆಲ್ಲ ನಮ್ ತಲೆ ಮೇಲೆ ಆಗ್ತಾರ ಮೇಲೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಜಗಳನ್ನ ನಿಲ್ಸೋ ಪ್ರಯತ್ನ ಆದ್ರೂ ಪಡಿ. ಇದನ್ನೆಲ್ಲ ನನ್ನ ಕೈಲಿಂದ ನೋಡೋದಿಕ್ಕಾಗೋದಿಲ್ಲ ದೇವಕ್ಕೆ. ಬಹಳ ಹಿಂಸೆ ಆಗ್ತಿದೆ ನನಗೆ. ಯಾರೋ ಬಂದು ನನ್ನ ಕೈಗಳನ್ನ ಕಟ್ ಹಾಕ್ದಂಗ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೂ ಕೈ ಕಾಲೇ ಆಡ್ತಿಲ್ಲ ರೀ. ಎಲ್ಲಿ ಏನಾದ್ರೂ ಹೇಳಿದ್ರೆ ಮತ್ತೆ ದೊಡ್ಡ ಗಲಾಟೆ ಆಗುತ್ತೇನೋ ಭಯ. ವಂಶಿನ್ ನೋಡಿದ್ರೆ ನನ್ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ರೀ. ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡ್ ಬಂದ್ಲು. ಹಿಂಗಾದ್ರೆ ನಾಳೆ ನಮ್ಮ ಮಗಳ ಗತಿ ಏನೇ? ನನಗಂತೂ ಭಯ ಆಗ್ತಾ ಇದೆ. ನೀವೇ ಹೀಗೆ ಹೇಳಿದ್ರೆ ಹೇಗ್ರಿ? ನಾನೇನ್ ಹೇಳೋದು? ಇವಳು ಇಷ್ಟಪಟ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳನ್ನ ಜೋರಾಗಿ ಮದುವೆ ಮಾಡಿಕೊಟ್ವು. ಆದ್ರೆ ಇಲ್ಲಿ ನೋಡ್ದ, ಈ ಮನೆಯಲ್ಲಿ ಏನೇನೇನೋ ಆಗ್ತಿದೆ. ಮದುವೆ ಆದ ಮೊದಲನೇ ದಿನ ಈಗೆಲ್ಲ ಆಗ್ಬಿಟ್ರೆ ಜೀವನ ಪೂರ್ತಿ ಹೆಂಗೆ ಇರ್ತಾಳೆ ನನ್ನ ಮಗಳು? ಅಣ್ಣ ದಯವಿಟ್ಟು ಅಣ್ಣ, ನಾನು ಕೈ ಮುಗಿತೀನಿ. ಪ್ಲೀಸ್ ಅಣ್ಣ, ಮನೆ ಬಿಟ್ಟು ಹೋಗ್ಬೇಡ. ಅಣ್ಣ ದಯವಿಟ್ಟು ಅಣ್ಣ, ಮನೆ ಬಿಟ್ಟು ಹೋಗ್ಬೇಡ ಅಣ್ಣ. ಏನೋ ಕೋದಂಡ ಹೀಗ್ ನಿಂತಿದ್ಯಾ? ಒಂದೇ ಒಂದ್ಸಲ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಡೋ. ಹೌದಣ್ಣ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ ಅಣ್ಣ, ಪ್ಲೀಸ್ ಅಣ್ಣ. ನಾನೇನಾದ್ರೂ ತಪ್ಪು ನಿರ್ಧಾರ ತಗೋತಾ ಇದ್ದೀನ? ನನ್ನ ಮನಸ್ಸು ಯಾಕೆ ಇಷ್ಟೊಂದು ಕಲ್ಲಾಗಿದೆ? ಪ್ಲೀಸ್ ಅಣ್ಣ. ಹೋಗ್ಬೇಡ ಅಣ್ಣ, ದಯವಿಟ್ಟು. ಈ ಮನೆಯಿಂದ ಈ ಪೀಡೆಗಳನ್ನ ಓಡಿಸ್ಬೇಕು ಅನ್ಕೊಂಡಿದ್ರೆ ಈಗ ಇವನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತಿದ್ದಾನಲ್ಲ. ಬೀದಿಲ್ ಜೀವನ ಮಾಡೋದಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು. ಅಪ್ಪ ಅಮ್ಮ ನಿನ್ ಹತ್ರ ಇಷ್ಟೊಂದು ಬೇಡ್ಕೋಬೇಕಾ? ಅಪ್ಪ ಅಮ್ಮಂಗಿಂತ ನಿನ್ ನಿರ್ಧಾರನೇ ದೊಡ್ಡದಾಗೋಯ್ತೇನೋ? ಕೋದಂಡ, ಮನೆ ಅಂದ್ಮೇಲೆ ಈ ತರ ಮಾತು ಬರೋದು ಸಹಜ. ಅದಕ್ಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದು ಒಳ್ಳೇದಲ್ಲ ಕಣ. ಹೌದಣ್ಣ, ನಿನ್ ಮನ್ಸಿಗೆ ನೋವಾಗಿದೆ ಅಂತ ನನಗೂ ಬೇಜಾರಾಗಿದೆ. ಇದನ್ನ ಹೇಗಾದ್ರೂ ಮಾಡಿ ಬಗೆಹರಿಸ್ಕೊಳ್ಳೋಣ ಅಣ್ಣ. ನೀನ್ ಮಾತ್ರ ಹೋಗ್ಬೇಡ ಅಣ್ಣ. ಉಗ್ರ ನರಸಿಂಹನ್ ಕೋಪನಾದ್ರೂ ಕಡಿಮೆ ಮಾಡ್ಬೋದು, ಆದ್ರೆ ಈ ಬಾವನ್ ಕೋಪ ಕಡಿಮೆ ಮಾಡೋದು ಹೇಗಪ್ಪ?